ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನಂತೂ ಸೂಪರ್ ಆಗಿದ್ದೇನೆ. ಸೊ ಇವತ್ತು ಮತ್ತೆ ಕೂಡ ಲಾಗ್ ಜೊತೆ ನಿಮ್ಮ ಜೊತೆನೇ ಬರ್ತಾ ಇದ್ದೀನಿ. ಹಾಗೆ ನಾನು ಇದು ಒಂದು ಬ್ರದರ್ ಜೊತೆ ಒಂದು ರೈಡ್, ಇದು ಅಂದರೆ ಅವನು ಸ್ವಲ್ಪ ಫಿಶ್ ಎಲ್ಲ ತಂದಿದ್ದೆ. ಅದಕ್ಕೆ ನನ್ನ ಸಿಸ್ಟ್ರ್ ಮನೆಗೆ ಮತ್ತು ನನ್ನ ನಾದಿನಿ ಮನೆಗೆ ತಗೊಂಡು ಹೋಗೋಣ ಅಂತ ಹೇಳಿ ನಾನು ಮತ್ತು ನನ್ನ ಬ್ರದರ್ ಮಕ್ಕಳು ರಾತ್ರಿ ಹೊರಟಿದ್ದು. ಹಾಗೆ ನಮ್ಮ ಇಲ್ಲಿ ದೇರ್ಲಗಟ್ಟೆಯಲ್ಲಿ ಕ್ಲಾಕ್ ಟವರ್ ಕೂಡ ಆಗಿದೆ, ಅದನ್ನು ಕೂಡ ನೋಡಿ. ಕರೆಕ್ಟಾಗಿ ವೀಡಿಯೋ ಆಗಲಿಲ್ಲ, ಹೋಗ್ತಾ ಇರುವಾಗ ತಗೊಂಡೋದು. ಇದೇ ನಮ್ಮದು ಕ್ಲಾಕ್ ಟವರ್. ಮ್ಯಾಂಗ್ಳೂರಿಗೆ ಹೋಗ್ತೀವಲ್ಲ ಇವಾಗ, ಇದು ಮ್ಯಾಂಗ್ಳೂರಲ್ಲಿ ಅಂಡರಲ್ಲೇ ಬರ್ತದೆ ನಮ್ಮ ದೇರ್ಲಗಟ್ಟೆ ಅಂದರೆ. ಆದರೂ ಕೂಡ ಟೌನ್ ಇದೆ ಅಲ್ಲ ಮ್ಯಾಂಗ್ಳೂರು, ಅದಕ್ಕಿಂತ ಚೆಂದ ನಮ್ಮ ದೇರ್ಲಗಟ್ಟೆ ಆಗಿದೆ. ಸೊ ಏನು ಬೇಕು ಏನು ಬೇಡ ಎಲ್ಲನೂ ಇದೆ. ಹೈಯೆಸ್ಟಾಗಿ ನಮ್ಮದು ಇದು ಫುಡ್ಡದ್ದೆಲ್ಲ ಉಂಟಲ್ವ, ಫುಡ್ ಕೋರ್ಟ್ ಆ ಥರದ್ದು ತುಂಬ ಜಾಸ್ತಿನೇ ಇದೆ, ವೆರೈಟಿಯಾಗಿ ಇದೆ. ಇದು ನಾನು ನಾದಿನಿ ಮನೆಗೆ ಕೊಟ್ಟು ಆದ ನಂತರ ನನ್ನ ಸಿಸ್ಟ್ರ್ ಮನೆಗೆ ಹೋಗೋದು. ಇದು ನಾಟಕಲ್ ಸೈಡಲ್ಲಿ ಬರ್ತದೆ. ಹಾಗೆ ಅಷ್ಟೇ ಇರೋದು, ನಾವು ಹೋಗಿ ಬಂದು ಆದ ನಂತರ ಅದೇ ಮರುದಿವಸದ ಇದು ವಿಡಿಯೋ. ಈವ್ನಿಂಗಿಗೆ ನಾನು ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಇವಾಗಿನ ಟ್ರೆಂಡ್ ಮಸಾಲ ಚಕ್ಲಿ ಕಾಸರಗೋಡು ಸ್ಟೈಲಿದ್ದು. ಸೊ ಅದಕ್ಕಾಗಿ ನಾನಿಲ್ಲಿ ಒಂದು 10 ಖಜೂರು ತಗೊಂಡಿದ್ದೀನಿ. ಆದ ನಂತರ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಸ್ವಲ್ಪ ಹುಳಿ, ಅದನ್ನ ಸ್ವಲ್ಪ ಇದು ಹುಣಸೆಹುಳಿ ಉಂಟಲ್ವ ಅದು, 2 ಟೇಬಲ್ ಸ್ಪೂನಷ್ಟು ವೆನಿಗರ್, ಸ್ವಲ್ಪ ನೀರು ಆ್ಯಡ್ ಮಾಡಿ ನಾವು ಮಿಕ್ಸಿ ಜಾರಲ್ಲಿ ಅದನ್ನು ಚೆಂದ ಗ್ರೈಂಡ್ ಮಾಡಿದರೆ ಆಯಿತು. ಅದಂದ್ರೆ ನಮಗೆ ಇದಕ್ಕೆ ಈ ಥರದ ಚಕ್ಲಿ ಬೇಕು. ಚಕ್ಲಿ ಯಾವುದು ಕೂಡ ಆಗ್ತದೆ, ಗ್ರೀನ್ ಚಕ್ಲಿ ಕೂಡ ಬರ್ತದಲ್ಲ ಅದು ಕೂಡ ಆಗ್ತದೆ. ಇವಾಗ ಪೇಸ್ಟ್ ಆಯಿತು. ಅದನ್ನು ನನಗೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ಇನ್ನೊಂದು ಸಲ ಗ್ರೈಂಡ್ ಮಾಡ್ತಾ ಇದ್ದೇನೆ. ಬೇಕಿದ್ರೆ ಸ್ವಲ್ಪ ನೀರು ಕೂಡ ಹಾಕಿ, ತುಂಬ ತಿಕ್ಕಾಗಿರಬಾರ್ದು ಮಸಾಲ. ತುಂಬಾ ಈಸಿ, ಟೇಸ್ಟು ಕೂಡ ಇದೆ, ಚಟ್ಪಟಾಗಿ ಮನೆಯಲ್ಲಿ ಮಾಡ್ಬೋದು. ಇವಾಗ ಪೇಸ್ಟ್ ರೆಡಿ ಆಯಿತು, ಸ್ವಲ್ಪ ನೀರು ಕಡಿಮೆ ಇದೆ, ಅದಕ್ಕೆ ನನಗೆ ನೀರು ಹಾಕಿ ಸ್ಪೂನಲ್ಲೇ ಮಿಕ್ಸ್ ಮಾಡ್ತಾ ಇದ್ದೇನೆ. ಆದ ನಂತರ ಏನಿಲ್ಲ, ಇದೊಂದು ಚಕ್ಲಿಗೆ ಈ ಮಸಾಲವನ್ನು ಹಾಕಿದರೆ ಆಯ್ತು. ಇಷ್ಟೇ ಇರೋದು. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕೂಡ ಆಗ್ತದೆ. ನಾನಿಲ್ಲಿ 10 ಖಜೂರು ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ, ನಾನು ವೀಡಿಯೋಗೆ ಸ್ವಲ್ಪನೇ ತೋರಿಸಿದ್ದು. ಅದಕ್ಕೆ ಒಂದು ಸ್ವಲ್ಪ ಈ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಒಂದು 4 ಖಜೂರು ಹಾಕಿದರೆ ಆಯಿತು. ಜಾಸ್ತಿ ಹಾಕಿದರೆ ಸಿಹಿ ಜಾಸ್ತಿ ಆಗ್ತದೆ. ಅದಕ್ಕೆ ಅದ ನಂತರ ಇದು ಮರುದಿವಸ ನಾನು ತಾಯಿ ಮನೆಯಲ್ಲಿ ಡಿನ್ನರ್ ಮಾಡ್ತಾ ಇರೋದು. ಪುಂಡಿ ಬರ್ತದಲ್ವ, ಕಡುಬು, ಅದು ಮತ್ತು ಬಂಗುಡೆ ಮೀನಿದ್ದು ಫ್ರೈ. ನಂತರ ನಾನು ಮೊನ್ನೆ ಮಂಡೇ ಮೆಹಂದಿಗೆ ಹೋಗಿದ್ದು ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅದೇ ಅವರದ್ದು ಇವತ್ತು ಮದುವೆಗೆ ಹೋಗ್ತಾ ಇದ್ದದ್ದು. ನಾನು ಜಾಸ್ತಿ ಅನ್ನೋದ್ರದ್ದು ವೀಡಿಯೋ ತೆಗಲಿಲ್ಲ, ಸ್ವಲ್ಪ ಕ್ಲಿಪ್ ತೆಗೆದು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇಂಡಿಯನ್ ಹಾಲಲ್ಲಿ ಮ್ಯಾಂಗ್ಳೂರಲ್ಲಿ ಬಂದು ನಾನು ಮತ್ತು ನನ್ನ ತಾಯೆಲ್ಲ ಹೋಗಿದ್ವಿ, ಸಿಸ್ಟ್ರೆಲ್ಲ. ಅಲ್ಲಿ ಹೋಗಿ ಅಲ್ಲಿಂದ ಸ್ವಲ್ಪ ಇದು ಇಬ್ಬರು ಮದುಮಗಳಿದ್ರು, ಈಗ ಸ್ವಲ್ಪ ವೀಡಿಯೋಸ್ ತೆಗೆದು ನಿಮ್ಮ ಜೊತೆ ಶೇರ್ ಮಾಡಿದ್ದು. ಇಷ್ಟೇ ಇರೋದು ಇವತ್ತಿನ ಲಾಗ್. ನನ್ನ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿಯಾಗಿ ನಿಮ್ಮ ಮುಂದೆ ಸಿಗುವವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.